ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ನಾಳೆ ಅಂತ್ಯವಾಗುತ್ತೆ. ನಾಳೆ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು. ಈ ಹಿನ್ನೆಲೆ ಇವತ್ತು ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ನಾಳೆ ಪೊಲೀಸ್ ವಶ ಕಸ್ಟಡಿ ಅಂತ್ಯವಾಗುತ್ತೆ. ಹೀಗಾಗಿ ಅವರ ಆರೋಗ್ಯ ತಪಾಸಣೆಯ ಪ್ರೊಸೀಜರ್ ಅನ್ನ ಇವತ್ತು ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾಗೆ ದರ್ಶನ್ ಅನ್ನು ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ದರ್ಶನ್ ಅನ್ನು ಕರೆದುಕೊಂಡು ಬಂದಿದ್ದಾರೆ. ಇವತ್ತೇ ಕೊಲೆ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಮೆಡಿಕಲ್ ಚೆಕಪ್ ಮಾಡುವಂತ ಪ್ರಕ್ರಿಯೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ. ಅಂದ್ರೆ ಇಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಆರೋಪಿಗಳಿಗೆ ಯಾವುದೇ ರೀತಿ ಅಂದ್ರೆ ಪ್ರತಿನಿತ್ಯವೂ ಕೂಡ ಇವರ ಆರೋಗ್ಯ ತಪಾಸಣೆ ಆಗುತ್ತೆ. ಅಲ್ಲಿನ ಸಿಬ್ಬಂದಿಗಳಿಗೆ, ಅಲ್ಲಿನ ಆರೋಗ್ಯ ಸಿಬ್ಬಂದಿಗಳೇ ಬಂದು ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಆದರೆ ಪೊಲೀಸ್ ಕಸ್ಟಡಿ ಅಂತ್ಯವಾಗುವ ದಿನ ಅವರ ಆರೋಗ್ಯ ಹೇಗಿದೆ, BP ಹೇಗಿದೆ, ಶುಗರ್ ಹೇಗಿದೆ, ಅವರ ಹೃದಯ ಮಿಡಿತ ಹೇಗಿದೆ, ನಾಡಿ ಮಿಡಿತ ಹೇಗಿದೆ, ಹೀಗೆ ಕೆಲವಷ್ಟು ಬೇಸಿಕ್ ಟೆಸ್ಟ್ಗಳನ್ನು ಮಾತ್ರ ಮಾಡ್ತಾರೆ. ಆ ಬೇಸಿಕ್ ಟೆಸ್ಟ್ಗಳನ್ನು ಮಾಡಿ ಆನಂತರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗುತ್ತೆ. ನ್ಯಾಯಾಂಗ ಬಂಧನದಲ್ಲಿಯೂ ಕೂಡ ಅವರಿಗೆ ವಿಚಾರಣಾಧೀನ ಕೈದಿಯ ನಂಬರ್ ಕೊಡ್ತಾರೆ. ನಿಗದಿತ ಶೆಲ್ನಲ್ಲಿ ಇವರು ವಾಸ ಮಾಡಬೇಕಾಗತ್ತೆ. ವಿಚಾರಣೆಗೆ ಬೇಕಾದಾಗ ಮತ್ತೆ ಕೋರ್ಟಿಗೆ ಹಾಜರಾಗಬೇಕಾಗತ್ತೆ. ಅಗೇನ್ ಮತ್ತೆ ವಾಪಸ್ ಜೈಲಿಗೆ ಹೋಗಬೇಕಾಗತ್ತೆ. ಸೊ ಈ ಎಲ್ಲ ಪ್ರೊಸೀಜರ್ಗಳು ನಡೆಯುತ್ತೆ. ಈ ಮಧ್ಯೆ ಇವತ್ತು ಆರೋಗ್ಯ ತಪಾಸಣೆ ನಡೆದಿದೆ. ನಿನ್ನೆ ಅಷ್ಟೇ ಪವಿತ್ರ ಗೌಡ ಆಕೆಗೆ ಕೊಂಚ ಏರುಪೇರಾಗಿತ್ತು. ತಕ್ಷಣವೇ ಡಾಕ್ಟರ್ ಬಂದು ಆಕೆಯ ವೈದ್ಯಕೀಯ ತಪಾಸಣೆ ನಡೆಸಿ ಆಕೆಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಇವತ್ತು ಎಲ್ಲ ಆರೋಪಿಗಳನ್ನು ಕೂಡ ಕರೆತರಲಾಗ್ತಾ ಇದೆ.